ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಮತ್ತಾಯ 6ನೇ ಅಧ್ಯಾಯ 10ನೇ ವಚನ. ನಿನ್ನ ರಾಜ್ಯವು ಬರಲಿ ಎಂದು ಪ್ರಾರ್ಥಿಸಿದನು. ಪ್ರಿಯವಾದವರೇ, ಇಲ್ಲಿ ನಿನ್ನ ರಾಜ್ಯವು ಬರಲಿ ಎಂದು ಪ್ರಾರ್ಥನೆಯಲ್ಲಿ ನಾವು ಹೇಳುತ್ತೇವೆ. ಅಂದರೆ ಯೇಸು ಕ್ರಿಸ್ತನು ರಾಜನಾಗಿ ನಮ್ಮ ಹೃದಯದೊಳಗೂ ಮನೆಯೊಳಗೂ ಸಿಂಹಾಸನ ಹಾಕಿ ನಮ್ಮನ್ನು ಆಳುವಂಥದ್ದು ಎಂದರ್ಥ. ಆತನ ಆಜ್ಞೆಗಳಿಗೆ ಅಥವಾ ಕಟ್ಟಳೆಗಳಿಗೆ ನಾವು ವಿಧೇಯರಾಗಬೇಕು. ಆದರೆ ಈ ದಿನಗಳಲ್ಲಿ ನೋಡುವಾಗ ಕೆಲವು ವಿಶ್ವಾಸಿಗಳು ಮತ್ತು ದೇವ ಸಭೆಗಳು ಯೇಸುವನ್ನು ರಾಜನಾಗಿ ಅಂಗೀಕರಿಸದೆ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿ ಜೀವಿಸುತ್ತಿದ್ದಾರೆ. ಆದ ಕಾರಣವೇ ಕುಟುಂಬಗಳಲ್ಲಿ ಸಮಾಧಾನವಿಲ್ಲ, ಕುಟುಂಬದ ಜೀವಿತದಲ್ಲಿ ಸೋಲು, ಮಕ್ಕಳ ಜೀವಿತದಲ್ಲಿ ಯಾವ ಬೆಳವಣಿಗೆಯೂ ಇಲ್ಲ. ಹಲವಾರು ಕಷ್ಟಗಳು, ಹೋರಾಟಗಳು ಅವರನ್ನ ಸುತ್ತಿಕೊಂಡು ಆಳ್ವಿಕೆ ಮಾಡುತ್ತಿದೆ. ಇಲ್ಲಿ ಸ್ಥಾಪಕರು ನ್ಯಾಯ ವಿಚಾರಿಸುವ ದಿನಗಳಲ್ಲಿ ಒಂದು ಬರಗಾಲ ಬಂತು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಕಾರಣವೇನೆಂದರೆ ಆ ದಿವಸಗಳಲ್ಲಿ ಅವನವನು ತನ್ನ ದೃಷ್ಟಿಗೆ ಸರಿ ಬೀಳುವ ಹಾಗೆ ನಡೆದನು. ಇಸ್ರಾಯೇಲಿನಲ್ಲಿ ರಾಜನಿರಲಿಲ್ಲ ಎಂದು ನೋಡುತ್ತೇವೆ. ಇಸ್ರಾಯೇಲಿನ ಎಲ್ಲಾ ಗೋತ್ರದವರು ತಮಗೆ ಇಷ್ಟ ಬರುವ ಪ್ರಕಾರ ಜೀವಿಸಿದರು. ದೇವ ಮಕ್ಕಳೇ, ಯೇಸು ಕ್ರಿಸ್ತನು ನಮ್ಮ ಮನೆಗೆ ರಕ್ಷಕನು ಮಾತ್ರ ಅಲ್ಲ, ಅವರು ರಾಜಾದಿ ರಾಜನಾಗಿಯೂ ನಾವು ಅಂಗೀಕರಿಸಿಕೊಳ್ಳಬೇಕು. ಆಗ ಆತನು ನಮ್ಮನ್ನು, ನಮ್ಮ ಕುಟುಂಬವನ್ನು, ದೇಶವನ್ನು ಆಳ್ವಿಕೆ ಮಾಡಿ ಯಾವ ಮೇಲಿಗೂ ಕೊರತೆ ಇಲ್ಲದಂತೆ ಹಸಿರು ಹುಲ್ಲುಗಾವಲುಗಳಲ್ಲಿಯೂ ತಂಪಾದ ನೀರುಗಳ ಬಳಿಗೂ ನಮ್ಮನ್ನ ನಡೆಸುತ್ತಾನೆ. ದೇವ ಮಕ್ಕಳೇ, ಮೊದಲು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಎಲ್ಲಾ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವ ಕುರಿಮರಿಯಾಗಿ ಬಂದನು. ಈಗಲೂ ಯೂದ ಗೋತ್ರದ ರಾಜಸಿಂಹವಾಗಿದ್ದಾನೆ. ಇವರೇ ನಮ್ಮ ಹೃದಯವನ್ನು ಮತ್ತು ನಮ್ಮ ಮನೆಗೆ ಆತನೇ ರಾಜನಾಗಿರಬೇಕು ಎಂಬ ಪ್ರಕಟಣೆ ಹೊಂದಿಕೊಂಡು ಈಗಲೇ ನಿಮ್ಮ ರಾಜ್ಯವು ಬರಲಿ ಎಂದು ಮನಸಾರೆ ಪ್ರಾರ್ಥಿಸೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.